ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರೀ, ನಿಜ ಹೇಳ್ರಿ, ನನಗ್ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಮಿಬ್ಬರನ್ನು ಬಿಟ್ಟು ಇವಾಗ ಯಾರಿಗೆ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಆದರೆ ನೀನು ಕೈ ಹಾಕಿದ್ದು ನನ್ನ ಮನೆ ವಿಷಯಕ್ಕೆ. ರೇವತಿ ನಮ್ಮನೆ ಹುಡುಗಿ. ಯಾರಾದರೂ ಮೋಸ ಮಾಡೋದನ್ನು ಯೋಚನೆ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನೀನು ಅವತ್ತು ಬಂದು ಹುಡುಗ ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ, ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದಾಗ ನನಗೆ ನಂಬಿಕೆ ಬರಲಿಲ್ಲ. ಆದರೆ ಇದೇ ವಿಷಯನ ನೀನು ಅಂತರ ಮುಂದೆ ಮಾತಾಡ್ಬೇಕಾರೆ ಇನ್ನೊಂದು ಸಲ ವಿಚಾರಿಸೋದು ಒಳ್ಳೆಯದು ಅಂತ ಅನ್ನಿಸ್ತು. ಅಕ್ಕ, ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡ ಆಸ್ತಿ ಇಲ್ಲ ಅಂತ ಹೇಳ್ತಾರೆ. ಅದ್ ನನಗೆ ಗೊತ್ತಾಗಿದ್ದು ನಿಮ್ಮ ಮತ್ತೆ ಏಜೆ ಪ್ರೀತಿ ನೋಡಿದ್ಮೇಲೆ. ಯಾರ ಮಾತು ಕೇಳ್ದಿರೋ ಏಜೆ ನಿಮ್ಮ ಮಾತು ಕೇಳ್ತಾರೆ ಅಂದ್ರೆ ಅದು ನಿಮ್ಮ ಮೇಲಿರೋ ಪ್ರೀತಿ. ನಾನಿವತ್ತಿಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನನ್ನ ತಂಗಿನೋ ಮದುವೆ ಆಗೋ ಹುಡುಗ ಸರಿ ಇಲ್ಲ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಅದು ಅಲ್ಲದೆ ಅವನು ವಿಕ್ರಮ್ ಕಳ್ಸಿರೋ ಹುಡುಗ. ಅದಕ್ಕೆ ನನಗೆ ನಂಬಿಕೆ ಇಲ್ಲ. ಈ ಮಾತನ್ನ ನಾನು ಎಷ್ಟು ಸತಿ ಏಜೆಗೆ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನನಗೆ ಕೊನೆ ದಾರಿಯಾಗಿ ಕಾಣಿಸಿದ್ದು ನೀವು ಈ ಮಾತನ್ನ ಏಜೆಗೆ ಹೇಳಿದ್ರೆ ಅವ್ರು ಖಂಡಿತ ಅದನ್ನ ಒಪ್ಕೋತಾರೆ. ನನ್ನ ತಂಗಿ ಲೈಫ್ನ ಉಳಿಸೋ ಜವಾಬ್ದಾರಿ ನಿಮ್ದು ಅಕ್ಕ, ನಿಮ್ದು. ನಿಮ್ ಕೈಯಲ್ಲಿದೆ. ಪ್ಲೀಸ್ ಅಕ್ಕ. ನೀನು ಮಾಡಕ್ಕೆ ಬಂದಿರೋ ಮೋಸ ಎಷ್ಟು ಆಳವಾಗಿದೆಯೋ ನಿನಗಾಗೋ ಶಿಕ್ಷೆನೂ ಅಷ್ಟೇ ಆಳವಾಗಿರುತ್ತೆ. ಅವನು ಏಜೆ ಕೊಡ್ತಿರೋ ವಾರ್ನಿಂಗ್ ನೋಡ್ತಿದ್ರೆ ಅವನು ಬಾಯಿ ಬಿಡಿಸಿ ನಮ್ಮ ಹೆಸರು ಹೇಳ್ಸಿದ್ರು ಹೇಳಿಸ್ಬೋದು. ಏನು ಮಾಡಲಿ ನಾನೀಗ? ಇವನು ಬಾಯಿ ಬಿಟ್ಟ ಅನ್ಕೊಂಡ್ರೆ ಎಲ್ಲ ಪ್ಲಾನು ಉಲ್ಟಾ ಹೊಡೆಯುತ್ತೆ. ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಮಂಟಿನ ಕೆಲಸ ಮಾಡ್ಬಿಟ್ಟೆ, ಪ್ಲೀಸ್ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದನ್ನೆಲ್ಲ ನಿನಗೆ ಮಾಡು ಅಂತ ಹೇಳಿದವ್ರು ಯಾರು? ಆ ಹೆಸರು ಹೇಳು, ಆಗ ನಿನಗೆ ನಾನೇನು ಮಾಡಲ್ಲ. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಹೆಂಡತಿ ಮಕ್ಕಳಿದ್ದಾರೆ ಸರ್, ಹೇಗೋ ಬದುಕೋತೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಈಗ ಹೆಂಡತಿ ಮಕ್ಕಳು ನೆನಪಾಗ್ತಾ ಇದ್ದಾರಾ? ನೋಡು, ನನಗೆ ಕೋಪ ಜಾಸ್ತಿ ಆಗೋಕ್ಕೆ ಮುಂಚೆ ಬಾಯಿ ಬಿಟ್ಬಿಡು. ಇಲ್ಲೋ ಅಂದ್ರೆ ನಿನಗೆ ಹುಡುಗಾಲ ಇಲ್ಲ. ಹೇಳು. ಸರ್ ಹೇಳ್ತೀನಿ ಸರ್, ಆದರೆ ದಯವಿಟ್ಟು ನನ್ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಏನು ಮಾಡಲಿ ಇವಾಗ? ಎಲ್ಲ ಮುರಿದು ಬೀಳತ್ತೆ. ಹೇಗೆ ಬಚಾವಾಗಲಿ ನಾನು? ಎಲ್ಲರ ಮುಂದೆ ಸಿಕ್ಕಾಕೋತೀನಿ. ಹೇಳು,
ನೀನು ಹಿಂದೆ ಇದ್ಕೊಂಡು ನಿನ್ನ ಹತ್ರ ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು? ವಿಕ್ರಮ್ ಸರ್. ಛಾಯಾ, ಛಾಯಾ, ಇಲ್ಲಿವರೆಗೂ ಆಗಿರೋದು ಮೋಸ ಅಲ್ಲ, ನಂಬಿಕೆ ದ್ರೋಹ. ನನಗೆ ದ್ರೋಹ ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ದೆ, ಆದರೆ ಇವನು ದ್ರೋಹ ಮಾಡಿರೋದು ವಿಕ್ಕಿಗೆ. ಪಾಪ ವಿಕ್ಕಿ ಇವನ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದ, ಆದ್ರೆ ಇವತ್ತು ಇವನು ಸಿಕ್ಕಾಕೊಂಡಿರೋದಕ್ಕೆ ವಿಕ್ಕಿ ಹೆಸರು ಹೇಳಿ ಬಚಾವ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಂತ ವಿಕ್ಕಿನ ನಂಬಿಸಿ ದ್ರೋಹ ಮಾಡ್ತಾನೆ ಅಂದ್ರೆ ಇವನು ಎಂತ ವ್ಯಕ್ತಿ ಇರಬೇಕು. ಹೆಣ್ಮಕ್ಳಿಗೆ ಮೋಸ ಮಾಡಿಕೊಂಡು ಕಟ್ಕೊಂಡು ಹೆಂಡತಿಗೆ ಹೆತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡು ಬದುಕೊಂಡು ಇನ್ನೊಂಥವ್ರು ಈ ಸೊಸೈಟಿಲಿ ಇರ್ಬಾರ್ದು. ನಿನಗೆ ಸರಿಯಾದ ಜಾಗ ಅಂದ್ರೆ ಅದು ಜೈಲು. ನೋಡಮ್ಮ, ಜೀವನದಲ್ಲಿ ಒಂಟಿಯಾಗಿ ಬದುಕೋದು ತಪ್ಪಲ್ಲ, ಆದರೆ ತಪ್ಪು ಮಾಡಿರೋ ಜೊತೆ ಮಾತ್ರ ಬದುಕಬಾರ್ದು. ಇಂಥ ಮೋಸ್ಕರನ ಗಂಡ ಅನ್ಕೊಂಡು ಬದುಕೋದು ಕಷ್ಟ. ಇವನನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಗ್ರೇಟ್ ಸರ್, ನಾನೇ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡೋಣ ಅಂತಿದ್ದೆ. ಎನಿವೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಆ ವಿಷಯನ ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ಎದುರಿಗಿರೋಂಥ ಕ್ರಿಮಿನಲ್ ಅರೆಸ್ಟ್ ಮಾಡಿ. ಸರ್, ನಾವು ಬಂದಿರೋ ವಿಷಯ ಆಮೇಲೆ ಮಾತಾಡೋದೇನು ಬೇಡ. ನಾವು ಬಂದಿರೋದು ಅರೆಸ್ಟ್ ಮಾಡೋದಕ್ಕೆ. ಆದರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರೋದು ಅವ್ರ ಹೆಸರು ಮೇಲಲ್ಲ, ಅಭಿರಾಮ್ ಜಯಶಂಕರ್. ಹೆಂಡತಿ ಅಂತರ ಅವ್ರ ಕೊಲೆ ಕೇಸಲ್ಲಿ ನಿಮ್ಮ ಮೇಲೆ ಆರೋಪ ಇರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಯಾರ ಮನೆಗೆ ಬಂದು ಏನ್ ಮಾತಾಡ್ತಿದ್ದೀರಾ ಅಂತ ಸೆನ್ಸ್ ಇದೆಯಾ ನಿಮ್ಗೆ? ನೀವು ತಪ್ಪಾಗಿ ಈ ಜಾಗಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ನಿಮ್ಮ ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ, ನೀವು ಒಂದ್ಸಲ ರೀಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ಹೇಳೋ ಮಾತು ನನಗೆ ಯಾವುದು ಕೇಳಿಸಲ್ಲ. ನನ್ನ ಕಿವಿಲಿರೋದು ಡಿಪಾರ್ಟ್ಮೆಂಟ್ ಹಾಗೂ ಕಾನೂನು ಹೇಳ್ಕೊಟ್ಟಿರೋ ಪಾಠ. ಅರೆಸ್ಟ್ ವಾರೆಂಟ್ ಸಮೇತನೇ ಬಂದಿದ್ದೀನಿ. ನಮಗೆ ನಮ್ಮ ಕೆಲಸ ಮಾಡಕ್ ಬಿಡಿ. ನಮ್ಮ ಕೆಲಸ ಮಾಡೋಕ್ಕೆ ನೀವೆಲ್ಲ ತೊಂದರೆ ಕೊಟ್ರೆ
ಸೆಕ್ಷನ್ 353ನ ನಿಮ್ಮೆಲ್ಲರೂ ಮೇಲೂ ಹಾಕಬೇಕಾಗುತ್ತೆ. ಏನ್ರಿ ಹೇಳ್ತಿದ್ದೀರಾ ನೀವು? ನೋಡಿ ಇನ್ಸ್ಪೆಕ್ಟರ್, ನೋ, ಅವ್ರನ್ನ ಯಾರು ತಡಿಬೇಡಿ. ಅವ್ರ ಕೆಲಸ ಅವ್ರು ಮಾಡಲಿ. ಕೊಳಾಕ್ರಿ. ಕರ್ಕೊಂಬನ್ರಿ ಅವ್ರು. ಈ ಮನೆಯಿಂದ ಯಾರೂ ಸ್ಟೇಷನ್ಗೆ ಬರಬೇಡಿ. ಬರ್ಕೂಡ್ದು. ಬನ್ನಿ ಸರ್. ದುರ್ಗಾ ಅವ್ರೆ, ಜನ ಏನೋ ರೀಸನ್ ಹೇಳಿ ಕರ್ಕೊಂಡು ಹೋಗ್ತಿದಾರಲ್ಲ, ಏನಾಗ್ತಿದೆ ಇಲ್ಲಿ? ಇಲ್ಲ ಪ್ಲೀಸ್, ನೀನ್ ತಾಳ್ಮೆಯಿಂದ ಇರು. ನೀನ್ ಗಾಬರಿ ಆದ್ರೆ ನಮ್ಗೆಲ್ರಿಗೂ ಟೆನ್ಷನ್ ಆಗತ್ತೆ. ನೋಡು, ಏಜೆಗೆ ಏನು ಆಗಲ್ಲ, ನಾವೆಲ್ಲರೂ ಇದೀವಿ ಅಲ್ವಾ? ದರಿದ್ರ ಟೈಮಲ್ಲಿ ನಮ್ಮ ಮನೆಗೆ ಬಂದ್ಯೋ, ಎಲ್ಲ ನಾಶ ಆಗೋಯ್ತು. ನಿನ್ ಹೆಂಡತಿಯಿಂದಾಗ್ಲಿ ನನ್ನ ತಂಗಿಯಿಂದಾಗ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ರು ನೀನು ಉಳಿಯಲ್ಲ ಕಣೋ. ತಂಗಿ ಜೀವನ ಹಾಳಾಗೋದ್ರಿಂದ ತಪ್ಪಲ್ಲ. ಹೆಂಡತಿ ಮುಖ, ನಿನ್ ಮಗು ಮುಖ ನೋಡ್ಕೊಂಡು ಸುಮ್ಮನಾಗ್ತಾ ಇದ್ದೀನಿ. ನನ್ ಕಣ್ಮುಂದೆನೂ ಕಾಣಿಸ್ಕೋಬೇಡಿ, ಆಚೆ ಹೋಗಿ. ರೇವತಿ, ನೀನ್ ಹೊರಡು. ಇಲ್ಲ ಅಕ್ಕ, ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ನನ್ನ ಮಾತು ಕೇಳು. ಏಜೆ ಅರೆಸ್ಟ್ ಆಗಿರೋ ವಿಷಯ ನ್ಯೂಸಲ್ಲಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಅದಕ್ಕೆ ನೀನು ಮನೆಗೆ ಹೋಗಲೇಬೇಕು, ಅದನ್ನು ತಡಿಲೇಬೇಕು. ನಂಗೆ ಗೊತ್ತು ಕಣೆ, ನೀನು ತುಂಬ ಸ್ಟ್ರಾಂಗ್ ಅಂತ. ನೋಡು, ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ನೀನು ಹೊರಡು. ಲೀಲಾ, ನೀನು
ನೀನ್ ನಮ್ಮೆಲ್ರಿಗೂ ಸಮಾಧಾನ ಹೇಳ್ತಾ ಇದೀಯ, ಆದ್ರೆ ನೀನೇ ಗಾಬರಿ ಆಗಿದ್ಯಾ. ನೋಡಿ, ಇಲ್ಲಿ ಯಾರು ಟೆನ್ಷನ್ ಆಗೋದು ಬೇಡ. ಮೊದಲು ನಾವು ಲೀಗಲಿ ಏನ್ ಆಕ್ಷನ್ ತಗೋಬೇಕು ಅದನ್ನು ಮಾಡೋಣ. ಎಲ್ಲರೂ ಸಮಾಧಾನವಾಗಿರಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ರಾಮ್, ಲೀಲಾ, ಅಕ್ಕ, ಅಜ್ಜಿ ವಾಯ್ಸು. ಅಜ್ಜಿಗೇನಾದ್ರೂ ಏಜೆ ವಿಷಯ ಗೊತ್ತಾದ್ರೆ ಏನ್ ಗತಿ? ಎಲ್ಲರೂ ಕಣ್ಣೀರು ಒರೆಸ್ಕೊಳ್ಳಿ. ಅಜ್ಜಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು. ಬನ್ನಿ ದುರ್ಗವ್ರೆ. ಲೀಲಾ, ಅಜ್ಜಿ, ಎಷ್ಟು ದಿನ ಆಗಿತ್ತು ನಿಮ್ಮನ್ನ ನೋಡಿ. ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೇಗಿದ್ದೀರಾ ಅಜ್ಜಿ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಅಜ್ಜಿ, ನಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾವೆಷ್ಟು ಖುಷಿಯಾಗಿದ್ದೀವಿ ಅಂತ? ನಮ್ಗಿಷ್ಟೊಂದು ಖುಷಿ ಯಾವತ್ತೂ ಆಗೇ ಇಲ್ಲ ಅಲ್ವಾ ದುರ್ಗಾ ಅವರೇ? ಹೌದು ಲೀಲಾ, ತುಂಬಾ ಖುಷಿ ಆಗ್ತಾ ಇದೆ. ಯಾರ ಹತ್ರ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ? ಆದ್ರೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರೋದು ನಿಜವಾದ ಖುಷಿ ಅಂತ ಅನ್ನಿಸ್ತಿಲ್ವಲ್ಲ? ಏನಜ್ಜಿ ಈ ಥರ ಮಾತಾಡ್ತಿದ್ದೀರಾ? ನೀವು ಬರೋ ದಾರಿನೇ ಕಾಯ್ತಾ ಇದ್ದೆ ಗೊತ್ತಾ. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ನೀವು ನೋಡಿದ್ರೆ ಈ ಥರ ಮಾತಾಡ್ತೀರಾ? ಹೋಗಿ, ನಾನು ನಿಮ್ಮ ಜೊತೆ ಅಯ್ಯೋ ನಿನ್ನ, ನಾ ಹಾಗೆ ತಮಾಷೆಗೆ ಹೇಳ್ದೆ ಕಣೆ. ಅಷ್ಟಕ್ಕೆ ನೀನು ಕೋಪ ಮಾಡಿಕೊಂಡು ನನ್ನ ಜೊತೆ 2 ಬಿಟ್ಬಿಡೋದಾ? ನೀನೇ 2 ಬಿಟ್ಬಿಟ್ರೆ ನಾ ಯಾರ ಹತ್ರ ಮಾತಾಡಲಿ? ಹೋಗ್ಲಿ ಬಿಡು, ನಾನೇ ವಾಪಸ್ ಹೊರಟೋಗ್ತೀನಿ. ಅಜ್ಜಿ, ಲೀಲಾ ತಮಾಷೆಗೆ ಹೇಳಿದ್ದು ಅಷ್ಟೇ. ನಾನು ಅಷ್ಟೇ ತಮಾಷೆಗೆ ಹೇಳಿದ್ದು ಹೋಗ್ತೀನಿ ಅಂತ. ಅಲ್ವೇ, ನನ್ನ ಮಗನ್ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಅರ್ಧಕ್ಕೆ ತೀರ್ಥಯಾತ್ರೆ ಬಿಟ್ಟು ಬಂದಿದ್ದೀನಿ, ವಾಪಸ್ ಹೊರಟೋಗ್ತೀನಾ? 2 ಬಿಟ್ಬಿಡ್ತಾಳಂತೆ. ನೀ 2 ಬಿಟ್ರೆ ಅದಕ್ಕೆ ಇನ್ನೇನು ಸೇರಿಸಿ ನಾನು ನಿನ್ನ 4 ಬಿಡ್ತೀನಿ. ಅಜ್ಜಿ, ಸಾರಿ ಬಿಡಿ. ಸುಮ್ಮನೆ ತಮಾಷೆ ಮಾಡಿದೆ. ಅಂತೂ ನೀವು ಬಂದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಅಯ್ಯೋ, ವೇಟ್ ಮಾಡಿ, ನಾನು ಆರತಿ ತಟ್ಟೆ ತಗೊಂಡು ಬರ್ತೀನಿ. ಸಾಧಿಸ್ಬಿಟ್ಟೆ, ನಾನ್ ಸಾಧಿಸ್ಬಿಟ್ಟೆ. ವಿಕ್ರಮ್ ಇಷ್ಟು ದಿವಸ ಈ ಮನೇಲಿ ಇದ್ಕೊಂಡು ಸಾಧಿಸೋಕಾಗದೆ ಇರೋದನ್ನ ನಾನ್ ಬಂದು ಕೆಲವೇ ದಿನದಲ್ಲಿ ನಾನು ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಏಜೆ ಮನೆಯಲ್ಲೇ ಇದ್ಕೊಂಡು ಏಜೆ ನಂಬಿಕೆನ ಉಳಿಸ್ಕೊಂಡು ಏಜೆ ನಮ್ದವ್ರ ಕೈಯಲ್ಲೇ ಅವನನ್ನ ಜೈಲಿಗೆ ಕಳಿಸ್ಬಿಟ್ಟೆ.
ಬೆನ್ನಿಗೆ ಚೂರಿ ಹಾಕೋ ಕೆಲಸ ತುಂಬಾ ಈಸಿ ಅನ್ಕೊಂಡಿದ್ದೆ, ಆದ್ರೆ ಆ ಏಜ್ ವಿಷಯದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದ್ರೂ ಪರವಾಗಿಲ್ಲ, ನಾನು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬಿಟ್ಟೆ. ಮುಂದೆ ಈ ಮನೆ ಹೇಗ್ ಛಿದ್ರ ಛಿದ್ರ ಆಗುತ್ತೆ ಅಂತ ಈ ಮನೆಯಲ್ಲಿ ಇದ್ಕೊಂಡೆ ನಾನು ಅದನ್ನ ಕಣ್ ತುಂಬಿಸ್ಕೊತೀನಿ. ಅದೇ ನನ್ನ ಮುಂದಿನ ಕೆಲಸ. ಅಯ್ಯೋ, ಈ ಮುದ್ಕಿಗೆ ಯಾಕಮ್ಮ ಅದೆಲ್ಲ? ಅಜ್ಜಿ, ಲೀಲಾ ಅವ್ರು ಆಸೆ ಪಡ್ತಿದ್ದಾರೆ, ಇರ್ಲಿ ಬಿಡಿ. ಬೇಡಮ್ಮ ದುರ್ಗಾ, ನಾ ಮೊದಲು ನನ್ನ ಮಗನ್ ನೋಡ್ಬೇಕು. ಎಲ್ಲಿದ್ದಾನೆ ರಾಮ್?